ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನೇಭ್ಯೋಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಕನ್ಯಾ ರಾಶಿಯವರ ದಿನಭವಿಷ್ಯವನ್ನು ನೋಡೋಣ. 21/6/2026 ಭಾನುವಾರ, ಸಪ್ತಮಿ ತಿಥಿ, ಅಷ್ಟಮಿ ತಿಥಿ, ಪುಬ್ಬ ನಕ್ಷತ್ರ, ಉತ್ತರ ಫಲ್ಗುಣಿ ನಕ್ಷತ್ರ, ಸಿದ್ಧಿಯೋಗ, ವ್ಯತಿಪಾತ ಯೋಗ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಸಪ್ತಮಿ ತಿಥಿಯ ಉತ್ಸಾಹ ಮತ್ತು ತೇಜಸ್ಸು, ಅಷ್ಟಮಿ ತಿಥಿಯ ಆತ್ಮಬಲ, ಪುಬ್ಬ ನಕ್ಷತ್ರದ ಸೃಜನಶೀಲತೆ, ಉತ್ತರ ಫಲ್ಗುಣಿ ನಕ್ಷತ್ರದ ಜವಾಬ್ದಾರಿ ಮತ್ತು ಸ್ಥಿರತೆ, ಸಿದ್ಧಿಯೋಗದ ಕಾರ್ಯ ಸಾಧನೆ ಮತ್ತು ವ್ಯತಿಪಾತ ಯೋಗದ ಎಚ್ಚರಿಕೆಯ ಪ್ರಭಾವ ನಿಮ್ಮ ದಿನದ ಮೇಲೆ ವಿಶೇಷ ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಇಂದು ನಿಮ್ಮ ಬುದ್ಧಿವಂತಿಕೆ, ಯೋಜನಾ ಸಾಮರ್ಥ್ಯ ಮತ್ತು ತಾಳ್ಮೆಯ ಯಶಸ್ಸಿನ ದಾರಿಯನ್ನು ತೆರೆದಿಡಲಿದೆ ಎನ್ನುವಂಥದ್ದನ್ನು ನೋಡೋಣ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಕನ್ಯಾ ರಾಶಿಯ ಅಧಿಪತಿಯಾದಂಥ ಬುಧ, ಈ ಬುಧನ ಅನುಗ್ರಹದಿಂದ ಚಿಂತನಾಶಕ್ತಿ, ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ಸಂವಹನ ಕೌಶಲ್ಯ ಉತ್ತಮವಾಗಿತ್ತು. ಈ ದಿನ ಶಿಕ್ಷಣ, ಜ್ಯೋತಿಷ್ಯ ಮತ್ತು ಸಂಶೋಧನಾ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಹೊಸ ಮಾಹಿತಿಯಿಂದ ಲಾಭ ಲಭ್ಯವಾಗ್ತದೆ. ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತವೆ. ಆದರೆ ವ್ಯತಿಪಾತ ಯೋಗದಿಂದ ಸಣ್ಣ ತಪ್ಪುಗಳು ದೊಡ್ಡ ಸಮಸ್ಯೆಯಾಗುವ ಸಾಧ್ಯತೆಗಳಿರ್ತದೆ. ಮುಖ್ಯವಾದಂಥ ಸೂಚನೆ ಏನು? ಪ್ರತಿಯೊಂದು ಕಾರ್ಯದಲ್ಲಿ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡುವುದು ಇಂದು ಅತ್ಯಗತ್ಯ ಅನ್ನುವಂಥದ್ದನ್ನು ತಿಳ್ಕೊಂಡಿವಿ. ಸಪ್ತಮಿ ತಿಥಿ ಮತ್ತು ಅಷ್ಟಮಿ ತಿಥಿಗಳ ಪ್ರಭಾವ ಇರೋದರಿಂದ ಈ ಸಪ್ತಮಿ ತಿಥಿಯಿಂದ ಉತ್ಸಾಹ ಮತ್ತು ಕಾರ್ಯಶಕ್ತಿ, ಹೊಸ ಕಾರ್ಯಗಳಿಗೆ ಶುಭವಾಗುವಂಥದ್ದು, ಗೌರವ ಮತ್ತು ಪ್ರಗತಿ ಉಂಟಾಗುವಂಥದ್ದು ಕಾಣ್ತೀರಿ. ಅಷ್ಟಮಿ ತಿಥಿಯ ಪ್ರಭಾವ ಇರೋದರಿಂದ ಆತ್ಮಪರಿಶೀಲನೆ, ಅಂತರಂಗದ ಶಕ್ತಿ, ಆಧ್ಯಾತ್ಮಿಕ ಚಿಂತನೆ ದೊರೆಯುವ ಸಾಧ್ಯತೆಗಳಿದ್ದಾವೆ. ಈ ದಿನ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು. ಹೊಸ ಯೋಜನೆಗಳ ರೂಪುರೇಷೆ ಸಿದ್ಧಪಡಿಸಲು ಉತ್ತಮವಾದಂಥ ಸಮಯ ಇದಾಗಿರುತ್ತೆ. ಪುಬ್ಬ ನಕ್ಷತ್ರದ ಪ್ರಭಾವ ಇರುವುದರಿಂದ ಸೃಜನಶೀಲತೆ ಮತ್ತು ಕಲಾತ್ಮಕತೆ ಅತ್ಯುತ್ತಮವಾಗಿರ್ತದೆ. ಸಾಮಾಜಿಕ ಸಂಪರ್ಕಗಳಲ್ಲಿ ಬೆಳವಣಿಗೆ ಉಂಟಾಗ್ತದೆ. ಸಂತೋಷ ಮತ್ತು ಉಲ್ಲಾಸ ಹೆಚ್ಚಾಗ್ತದೆ. ಈ ದಿನ ಯೂಟ್ಯೂಬರ್ಗಳಿಗೆ, ಜ್ಯೋತಿಷ್ಯದವರಿಗೆ, ಬರವಣಿಗೆಯಲ್ಲಿರುವಂಥವ್ರಿಗೆ, ಶಿಕ್ಷಣ ಕ್ಷೇತ್ರದವರಿಗೆ ಉತ್ತಮ ಪ್ರತಿಕ್ರಿಯೆ ಸಿಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೊಸ ಪರಿಚಯಗಳಿಂದ ಭವಿಷ್ಯದಲ್ಲಿ ಲಾಭ ಉಂಟಾಗಬಹುದು. ಉತ್ತರ ಫಲ್ಗುಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ಜವಾಬ್ದಾರಿ ಮತ್ತು ಸ್ಥಿರತೆ ಹೆಚ್ಚಾಗಿರುತ್ತದೆ. ಹಿರಿಯರ ಸಹಕಾರ ಲಭ್ಯವಾಗ್ತದೆ. ದೀರ್ಘಕಾಲೀನ ಯೋಜನೆಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಈ ದಿನ ನಿಮ್ಮ ಸಲಹೆಗಳಿಗೆ ಗೌರವ ದೊರೆಯಬಹುದು. ಸಮಾಜದಲ್ಲಿ ಉತ್ತಮ ಹೆಸರು ಸಿಗಬಹುದು. ಸಿದ್ಧಿಯೋಗದ ಪ್ರಭಾವ ಇರೋದರಿಂದ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಮನೋಭಿಲಾಷೆಗಳು ಪೂರ್ಣಗೊಳ್ಳುವಂಥ ಸಾಧ್ಯತೆಗಳಿರ್ತದೆ. ಶುಭ ಕಾರ್ಯಗಳಿಗೆ ಅನುಕೂಲ ಉಂಟಾಗ್ತದೆ. ಈ ದಿನ ಹೊಸ ಶಿಕ್ಷಣ ಮತ್ತು ತರಬೇತಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಬಹುದು. ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧ್ಯವಾಗ್ತದೆ. ವ್ಯತಿಪಾತ ಯೋಗದ ಪ್ರಭಾವ ಇರೋದರಿಂದ ಅನಿರೀಕ್ಷಿತ ವಿಳಂಬಗಳುಂಟಾಗಬಹುದು. ದಾಖಲೆ ಮತ್ತು ಹಣಕಾಸಿನ ವಿಚಾರದಲ್ಲಿ ತಪ್ಪುಗಳಾಗುವ ಸಾಧ್ಯತೆ ಇರ್ತದೆ. ಆದರೆ ದಾಖಲೆಗಳನ್ನು ಎರಡೆರಡು ಬಾರಿ ಪರಿಶೀಲನೆಯನ್ನು ಮಾಡಬೇಕಾಗ್ತದೆ. ಆತುರದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡರೆ ಸಮಸ್ಯೆಗಳಾಗೋ ಸಾಧ್ಯತೆಗಳಿರ್ತದೆ. ಪ್ರಯಾಣದಲ್ಲಿ ಎಚ್ಚರಿಕೆ ವಹಿಸಬೇಕಾಗ್ತದೆ. ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆಗಳಿರ್ತದೆ. ವಿಶೇಷವಾಗಿ ಜ್ಯೋತಿಷಿಗಳು, ಶಿಕ್ಷಕರಿಗೆ, ಲೇಖಕರಿಗೆ, ಸಂಶೋಧಕರಿಗೆ, ಯೂಟ್ಯೂಬರ್ಗಳಿಗೆ ಮತ್ತು ಆನ್ಲೈನ್ ತರಬೇತುದಾರರಿಗೆ ಉತ್ತಮವಾದಂಥ ದಿನ ಇದಾಗಿರುತ್ತೆ. ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ಸ್ಥಿರವಾದಂಥ ಬೆಳವಣಿಗೆ ಉಂಟಾಗ್ತದೆ. ಹಳೆಯ ಗ್ರಾಹಕರಿಂದ ಅನುಕೂಲ ಉಂಟಾಗ್ತದೆ. ಆದರೆ ಜಾಗ್ರತೆ ಇರಬೇಕಾದಂಥ ವಿಚಾರ ಏನು? ಹೊಸ ಒಪ್ಪಂದಗಳಿಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಸಿಗ್ನೇಚರನ್ನು ಹಾಕಬೇಕಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆಗಳಿರ್ತದೆ. ಆದಾಯದಲ್ಲಿ ಸುಧಾರಣೆ ಉಂಟಾಗ್ತದೆ. ಆದರೆ ಅಪಾಯದ ಹೂಡಿಕೆಗಳನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕುಟುಂಬದಲ್ಲಿ ಸಂತೋಷ ಮತ್ತು ಸಹಕಾರ ಲಭ್ಯವಾಗ್ತದೆ. ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆ ಇರ್ತದೆ. ಹಿರಿಯರಿಂದ ಮಾರ್ಗದರ್ಶನ ಅನ್ನುವಂಥದ್ದನ್ನು ಪಡ್ಕೊಳ್ತೀರಿ. ಆರೋಗ್ಯದ ವಿಚಾರವನ್ನು ನೋಡಿದ್ರೆ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಉಂಟಾಗ್ತದೆ. ಮಾನಸಿಕ ಒತ್ತಡ ಹೆಚ್ಚಾಗ್ತದೆ. ನಿದ್ರೆಯಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಪರಿಹಾರಕ್ಕೋಸ್ಕರ ಚಂದ್ರನಿಗೆ ಹಾಲನ್ನು ಅರ್ಪಿಸಿ, ಪ್ರಾಣಿ ಪಕ್ಷಿಗಳಿಗೆ ಹಾಲಿನ ಉತ್ಪನ್ನಗಳನ್ನು ದಾನ ಮಾಡಿ. ಮಕ್ಕಳಿಗೆ ಹಾಲಿನ ಉತ್ಪನ್ನಗಳನ್ನು, ಚಾಕ್ಲೇಟ್ಗಳನ್ನು, ಪೇಡಾಗಳನ್ನು ಕೊಡಿ. ಕೊನೆಗೊಂದು ಕಿವಿ ಮಾತು. ಈ ದಿನ ಸಿದ್ಧಿಯೋಗದ ಅನುಗ್ರಹದಿಂದ ಯಶಸ್ಸು ಮತ್ತು ಸಾಧನೆಗೆ ಉತ್ತಮ ಅವಕಾಶಗಳಿವೆ. ವ್ಯತಿಪಾತ ಯೋಗದ ಕಾರಣ
ಆ ಥರವನ್ನು ಬಿಟ್ಟು ವಿವೇಕದಿಂದ ನಡೆದುಕೊಂಡರೆ ಇಂದು ಕನ್ಯಾ ರಾಶಿಯವರಿಗೆ ಪ್ರಗತಿ, ಗೌರವ ಮತ್ತು ಸಂತೋಷ ಲಭ್ಯವಾಗಲಿದೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.